Namaste. Subject Jawahar Navodaya Vidyalaya Entrance Exam Section 2 Mathematics. 250 self-study problems on mathematics. Problem number 26. The smallest number which must be added to 177 to make it a perfect square is option A 18, option B 8, option C 23, option D 19. So option D is the correct answer. How? So we know that 11 square is 121, 12 square is 144, 13 square is 169 and 14 square is 196. So 177 is between 13 square and 14 square ಅಲ್ವಾ. ಸೊ ಇದು ರೌಂಡ್ ಫಿಗರ್ ಆಗಬೇಕು. ಮಸ್ಟ್ ಅಂದರೆ ಸ್ಮಾಲೆಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಆ್ಯಡೆಡ್ ಟು. ಸೊ ಇದು ಮೇಕ್ ಇಟ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಂತ ಹೇಳಿದ್ರೆ ಸೊ 177ಗೆ ಎಷ್ಟನ್ನು ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಹಿಂದಕ್ಕೆ ಹೋಗೋದಾದರೆ ಅದು ಸಬ್ಟ್ರಾಕ್ಷನ್ ಆಗ್ತಾಯಿತ್ತು, ಗೊತ್ತಾಯ್ತಲ್ಲ. ಆವಾಗ 13 ಸ್ಕ್ವೇರ್ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ 177 ಅಂತ ಹೇಳಿದ್ರೆ ನೆಕ್ಸ್ಟ್ದಕ್ಕೆ ಮುಂದಕ್ಕೆ ಆ್ಯಡೆಡ್ ಅಂತ ಹೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ ಕ್ವಶನ್ಸನ್ನು. ಇಲ್ಲಿ ಆ್ಯಡೆಡ್ ಅಂತ ಹೇಳಿರೋದ್ರಿಂದ 177ಗೆ ಇನ್ನು ಎಷ್ಟು ನಂಬರನ್ನು ಆ್ಯಡ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಸಬ್ಟ್ರಾಕ್ಟ್ ಮಾಡಿದರೆ ಅಂತ ಕೇಳಿದಿದ್ರೆ ಈ ನಂಬರ್ ಹೇಳ್ಬೋದಾಗಿತ್ತು. 177 ಬಿಟ್ವೀನ್ 169 ಆ್ಯಂಡ್ 196 ಅಲ್ಲಿ ಇದೆ. 177 ಈಸ್ ನಿಯರರ್ ಟು 169, ಬಟ್ ಅದು ಸಬ್ಟ್ರಾಕ್ಷನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಆ್ಯಡೆಡ್ ಅಂತ ಕೇಳಿರೋದು. ಆ್ಯಡೆಡ್ ಅಂತ ಹೇಳಿದ್ರೆ ಈ ನಂಬರಿಗೆ ಹೋಗಬೇಕು. ಅಲ್ಲಿಗೆ 196 ಮೈನಸ್ 177 ಮಾಡಿದರೆ 19 ಬರುತ್ತೆ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 177ಗೆ 19 ಆ್ಯಡ್ ಮಾಡಿದರೆ ನಮಗೆ ಎಷ್ಟು 196 ಬರುತ್ತೆ. 196 ಸ್ಕ್ವೇರ್ ರೂಟ್ ಅದು 14 ಸ್ಕ್ವೇರ್. 14ಗೆ ಸ್ಕ್ವೇರ್ ಮಾಡಿದರೆ 196 ಬರುತ್ತೆ. ಓಕೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್, as we can see, 177 falls between 13 square and 14 square. 13 square is 169 and 14 square is 196. So the nearest perfect square is 196, which is 14 square. Thus the least number that needs to be subtracted is 196 minus 177 is 119. ಗೊತ್ತಾಯ್ತಲ್ಲ. 196 ಮೈನಸ್ 177 ಮಾಡಿದರೆ 19 ಈಸ್ ದ ಆನ್ಸರ್, ಗೊತ್ತಾಯ್ತಲ್ಲ. ಸೊ ದೇರ್ ಫೋರ್ 19 ಈಸ್ ಎ ನಂಬರ್ ವಿಚ್ ಶುಡ್ ಬಿ ಆ್ಯಡೆಡ್ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ 19 ನಾವು ಆ್ಯಡ್ ಮಾಡಿದರೆ 177ಗೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.